ನಮಸ್ಕಾರ ಸ್ನೇಹಿತರೆ, ಎಂದಿನಂತೆ ಈ ದಿನವೂ ಕೂಡ ನಾವು ಎಸ್ ಎ ಫೌಂಡೇಶನ್ ಕೋರ್ಸನ್ನು ಮಾಡ್ತಾ ಇದ್ದೀವಿ. ಇದು ಎಸ್ ಎ ಫೌಂಡೇಶನ್ ಕೋರ್ಸ್ 8. ಓಕೆ, ಈಗ ನಾವು ಇವತ್ತು ಸುಮಾರು ಒಂದು 5 ಪ್ರಬಂಧಗಳನ್ನು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಪ್ರಮುಖವಾಗಿರ್ತಕ್ಕಂಥ ಪ್ರಬಂಧಗಳು ಸ್ಟಾರ್ಲಿಂಕ್ ಭದ್ರತೆಗೆ ಬೆದರಿಕೆಯೇ, ಡಿಜಿಟಲ್ ಇಂಡಿಯಾಗೆ ಪೂರಕವೇ, ಎರಡೂ ಬರಿಬೇಕಾಗತ್ತೆ. ಎರಡನೇದು 371 ಜಾರಿಯಿಂದ ಅನುಕೂಲಗಳೇನಾಯಿತು, ದಶಕಗಳಲ್ಲಿ ಏನೆಲ್ಲ ಬದಲಾವಣೆಯಾಗಿದೆ, ಯಾಕಂದರೆ ಇದು ಜಾರಿಯಾಗಿ 10 ವರ್ಷ ಕಳೆದು ಹೋಗಿದೆ. ಮೂರನೇದು ತ್ರಿಭಾಷಾ ಸೂತ್ರ, ಲಾಭ ನಷ್ಟ, ಪ್ರತಿದಿನ ಈ ಪ್ರಬಂಧ ಬರ್ತಾನೆ ಇದೆ. ನಾಲ್ಕನೇದು ಪರಿಸರ ಮಾಲಿನ್ಯದ ಬಗ್ಗೆ ಇನ್ನೂ ಕೂಡ ಒಂದು ಕೊನೆಯ ಪ್ರಬಂಧ ಇದೆ. ನೀವು ಕೊನೆಯವರೆಗೆ ನೋಡಿದರೆ ಆ ಪ್ರಬಂಧ ಅರ್ಥ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಪ್ರಬಂಧ ಅದು. 5ನೇ ಪ್ರಬಂಧ KASಗೆ ಅಂಥ ಪ್ರಬಂಧಗಳು ಬರುವ ಸಾಧ್ಯತೆ ಇರುತ್ತೆ. ವಿಡಿಯೋನ ಕೊನೆಯವರೆಗೆ ನೋಡಿದರೆ ನಿಮಗೆ ಅದು ಅರ್ಥ ಆಗತ್ತೆ. ಓಕೆ, ನಾವೀಗ ಮೊದಲನೇ ಪ್ರಬಂಧಕ್ಕೆ ಡಿಸ್ಕಷನ್ ಮಾಡೋಣ. KAS ಮತ್ತು IASಗೆ ಈ ಪ್ರಬಂಧ ಬರುವ ಸಾಧ್ಯತೆ ಹೆಚ್ಚು. ಭಾರತಕ್ಕೆ ಸ್ಟಾರ್ಲಿಂಕ್ ಭದ್ರತೆಗೆ ಬೆದರಿಕೆಯೋ ಅಥವಾ ಡಿಜಿಟಲ್ ಇಂಡಿಯಾ ಕನಸಿಗೆ ಪೂರಕವೋ ಅಂತಕ್ಕಂತಹ ಕ್ವಶನ್ಸ್ಗಳು ಬರುತ್ತೆ. ಈ ಒಂದು ಎಸ್ಸೆ ಇದೆಯಲ್ಲ, ಈ ಎಸ್ಸೆಗೆ ಇವತ್ತಿನ ಪೇಪರ್ ಆರ್ಟಿಕಲ್ ಇದೆಯಲ್ಲ, ಇದೇ ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ಕೊಡುತ್ತೆ. ಎಲ್ಲ ಮಾಹಿತಿಗಳು ಈ ಒಂದು ಪೇಪರ್ ಲಿಂಕಲ್ಲಿದೆ ಅನ್ನೋದಕ್ಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಪೀಠಿಕೆ ಯಾವ ಥರ ಬರೀಬೇಕು ಅಂತ ಹೇಳ್ತೀನಿ. ಪೀಠಿಕೆ ಅವರೇ ಕೊಟ್ಬಿಟ್ಟಿದ್ದಾರೆ ನೋಡಿ. ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂತಹ ಭಾರತವು 2ನೇ ಅತಿ ದೊಡ್ಡ ಇಂಟರ್ನೆಟ್ ಮಾರುಕಟ್ಟೆಯೂ ಆಗಿದೆ. ನಮ್ಮ ದೇಶದಲ್ಲಿ ಜನಸಂಖ್ಯೆಯಲ್ಲಿ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ದೇಶ. ಇಂಟರ್ನೆಟ್ ಮಾರುಕಟ್ಟೆ ಜಗತ್ತಿನಲ್ಲಿ 2ನೇ ದೊಡ್ಡ ದೇಶ. ದೇಶದ ಸುಮಾರು 67 ಕೋಟಿ ಮಂದಿ ಇಂಟರ್ನೆಟ್ ಪಡೆದಿಲ್ಲ. ನಮ್ಮಲ್ಲಿ ಇನ್ನೂ ಕೂಡ 67 ಕೋಟಿ ಮಂದಿ ಇಂಟರ್ನೆಟ್ ಪಡೆದಿಲ್ಲ. ಆದರೂ ಕೂಡ ಜಗತ್ತಿನಲ್ಲಿ ಇಂಟರ್ನೆಟ್ ಪಡೆದಿರ್ತಕ್ಕಂತಹ 2ನೇ ದೊಡ್ಡ ದೇಶ ಭಾರತ ದೇಶ. ಹಿಂಗಂತ ಹೇಳಿರ್ತಕ್ಕಂಥದ್ದು 2024ರ ವರದಿ. ಈ ದಿಸೆಯಲ್ಲಿ ಹೆಚ್ಚು ಗ್ರಾಹಕರನ್ನು ಸೆಳೆಯಲು ಮತ್ತು ಉತ್ತಮ ಇಂಟರ್ನೆಟ್ ಸೇವೆ ಕಲ್ಪಿಸಲು ಏರ್ಟೆಲ್ ಮತ್ತು ಜಿಯೋದಂತಹ ದೇಶೀಯ ಕಂಪನಿಗಳ ನಡುವೆ ಪೈಪೋಟಿ ಇದೆ. ಇದರ ನಡುವೆನೇ ಎಲಾನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ತನ್ನ ಸ್ಟಾರ್ಲಿಂಕ್ ಸರ್ವಿಸ್ ಮೂಲಕ ಕೇಬಲ್ ರಹಿತ ಉಪಗ್ರಹ ಮೂಲಕ ನೇರ ಇಂಟರ್ನೆಟ್ ಸೇವೆ ಒದಗಿಸಲು ಮುಂದಾಗಿದ್ದಾರೆ ಅಂತೇಳಿ ನೀವು ಇದನ್ನೇ ಪೀಠಿಕೆ ಬರಿತಾ ಹೋಗ್ಬೋದು. ಇದು 5Gಗಿಂತನೂ ಉತ್ತಮ ಎನ್ನಲಾಗದಿದ್ದರೂ ಕೂಡ 5G ಏನು ಸ್ಪೀಡ್ ಇದೆಯಲ್ಲ ಅಷ್ಟು ಸ್ಪೀಡ್ ಇಲ್ಲ ಇದು. ಆದರೆ ಟವರ್ ಅಥವಾ ಕೇಬಲ್ ಮೂಲಕ ಅಳವಡಿಸುವುದರಿಂದ ಕೇಬಲ್ ಮೂಲಕ ಅಳವಡಿಸದಿರ್ತಕ್ಕಂತಹ ಟವರ್ ಮತ್ತು ಕೇಬಲ್ ಮೂಲಕ ಅಳವಡಿಸಲು ಸಾಧ್ಯವಿಲ್ಲದ ಪ್ರದೇಶಗಳಲ್ಲಿ, ಕುಗ್ರಾಮಗಳಲ್ಲಿ, ಮರುಭೂಮಿಗಳಲ್ಲಿ, ಗುಡ್ಡುಗಾಡು ಪ್ರದೇಶಗಳಲ್ಲಿ ಇಂಟರ್ನೆಟ್ ಸೇವೆ ಲಭ್ಯವಾಗುವಂತೆ ಮಾಡಬಹುದು. ಓಕೆ, ಸ್ಟಾರ್ಲಿಂಕ್ ಈಗ ಭಾರತಕ್ಕೆ ಅಡಿ ಇಡುತ್ತಿದೆಯಾದರೂ ಮಸ್ಕ್ ಇದನ್ನು ಆರಂಭಿಸಿ ತುಂಬ ದಿನ ಕಳೆದಿದೆ. ಈಗಾಗಲೇ 10 ವರ್ಷದ ಹಿಂದೆಯೇ 2015 ಜನವರಿಯಲ್ಲೇ ವಾಷಿಂಗ್ಟನ್ನಲ್ಲಿ ಸ್ಟಾರ್ಲಿಂಕ್ ಘೋಷಣೆ ಆಯಿತು. ಇದು ಘೋಷಣೆ ಆದ ನಂತರ ಇಲ್ಲಿಯವರೆಗೆ 7,086 ಉಪಗ್ರಹಗಳು ಭೂಮಿಯ ಹತ್ತಿರದಲ್ಲಿದೆ. ಇದನ್ನು 42,000ಕ್ಕೆ ಹೆಚ್ಚಿಸುವ ಗುರಿ ಕಂಪನಿಗಿದೆ. ಇದನ್ನೇ ನೀವು ಪೀಠಿಕೆ ಬರಿಬೋದು. 1ನೇ ಪೇಜ್. ಸೆಕೆಂಡ್ ಪೇಜ್ ಏನು ಬರಿಬೋದು, ಇದು ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತದೆ ನೋಡಿ. ಸರಳವಾಗಿ ಹೇಳಬೇಕಂದ್ರೆ ಡೈರೆಕ್ಟ್ ಟು ಹೋಮ್ DTH ಅಂತ ಏನು ಮಾದರಿ ಇದೆಯಲ್ಲ, ಅದೇ ರೀತಿ ಇದು ಕೆಲಸವನ್ನು ಮಾಡ್ತದೆ. ಭೂಮಿಯ ಕೆಳಕಕ್ಷೆಯಲ್ಲಿ ಸುತ್ತುತ್ತಿರುವ ಸ್ಟಾರ್ಲಿಂಕ್ ಉಪಗ್ರಹಗಳ ಗುಚ್ಛಗಳ ಮೂಲಕ ನೇರವಾಗಿ ಬಳಕೆದಾರರ ಮನೆಗೆ ಇಂಟರ್ನೆಟ್ ಸಿಗುತ್ತದೆ. ಇದಕ್ಕಾಗಿ ಬಳಕೆದಾರರು ಸ್ಟಾರ್ಲಿಂಕ್ ಆ್ಯಂಟೆನಾ ರೌಟರ್ ಹೊಂದಿರಬೇಕು ಅಂತಿದೆ. ಮೂರನೇದು, ಇದರ ಪ್ರಯೋಜನ ಏನು? 5Gಯಷ್ಟು ಇಂಟರ್ನೆಟ್ ವೇಗ ಸ್ಟಾರ್ಲಿಂಕ್ನಲ್ಲಿ ಇಲ್ಲ. ಹಾಗಿದ್ದರೂ ಕೂಡ ಇದರ ವೇಗ ಕಡಿಮೆ ಏನಲ್ಲ. ಸ್ಟಾರ್ಲಿಂಕ್ ಉಪಗ್ರಹ ಆಧಾರಿತ ಇಂಟರ್ನೆಟ್ ಸೇವೆ ಆಗಿರೋದರಿಂದ ಮೊಬೈಲ್ ಟವರ್ಗಳಿಲ್ಲದ ಕಡೆಯಲ್ಲಿ, ಅಂದರೆ ಮೂಲ ಸೌಕರ್ಯಗಳಿಲ್ಲದ ಕುಗ್ರಾಮದಲ್ಲಿಯೂ ಕೂಡ ಇಂಟರ್ನೆಟ್ ಸೌಲಭ್ಯ ಹೊಂದಬಹುದು. ಓಕೆ, ಈ ಥರ ಬೆಸ್ಟ್ ಪ್ರಯೋಜನಗಳನ್ನ ಕೊಟ್ಟರು. ಉದಾಹರಣೆಗೆ ಇಂಥ ಪ್ರದೇಶದಲ್ಲಿ ಡಿಜಿಟಲ್ ಡಿವೈಡ್ ಅಂತಕ್ಕಂಥದ್ದೊಂದು ನಾವು ಇಲ್ಲಿ ಕಲ್ಪನೆ ನಮ್ಮಲ್ಲಿದೆ. ಡಿಜಿಟಲ್ ಡಿವೈಡ್ ಅಂದರೆ ಏನು ಗೊತ್ತಾ? ಈಗ ಕೆಲವೊಬ್ಬರಿಗೆ ಇಂಟರ್ನೆಟ್ ಇರ್ತದೆ, ಅವರು ಆನ್ಲೈನ್ ಸ್ಟಡಿ ಮಾಡ್ತಾರೆ, ಅವ್ರು ಎಕ್ಸಾಮ್ದಾಗ ಬೇಗ ಪಾಸ್ ಆಕ್ಕಾರೆ. ಕೆಲವೊಬ್ಬರಿಗೆ ಇಂಟರ್ನೆಟೇ ಇರೋಂಗಿಲ್ಲ ಪಾಪ, ಅವ್ರಿಗೆ ಆನ್ಲೈನ್ ಸ್ಟಡಿ ಮಾಡೋಕ್ಕೆ ಆಗಂಗಿಲ್ಲ, ಅಥವಾ ಅವ್ರದ್ದು ಏನೋ ನೆಟ್ ಸ್ಪೀಡ್ ಇರೋಂಗಿಲ್ಲ. ಆವಾಗ ಅಲ್ಲಿ ಒಂದು ಕಲ್ಪನೆ ಬರ್ತದೆ, ಅಂದರೆ ಉಳ್ಳವರು ಮತ್ತು ಇಲ್ಲದವ್ರದ್ದು ಮೊದಲು ಹೆಂಗೆ ಕಲ್ಪನೆ ಬರ್ತಿತ್ತಲ್ಲ, ಈಗ ಇಂಟರ್ನೆಟ್ ಇದ್ದವರನ್ನು ನಾವೇನಂತ ಕರಿತೀವಿ, ಉಳ್ಳವರು ಅಂತ ಕರಿತೀವಿ. ಇಂಟರ್ನೆಟ್ ಇಲ್ಲದವ್ರದ್ದು ಕರಿತೀವಿ. ಈಗ ಬಡವ ಶ್ರೀಮಂತ ಅಂತಕ್ಕಂಥ ಕಲ್ಪನೆ ಇಲ್ಲ. ಇಂಟರ್ನೆಟ್ ಇದ್ದವನು ಶ್ರೀಮಂತ,
ಇಂಟರ್ನೆಟ್ ಇಲ್ದವನು ಬಡವ ಅನ್ನೋ ಪರಿಸ್ಥಿತಿ ಮುಂದೆ ಬರ್ಬೋದು. ಅದನ್ನು ನಾವು ಡಿಜಿಟಲ್ ಡಿವೈಡ್ ಅಂತ ಕರಿತೀವಿ. ಡಿಜಿಟಲ್ ಡಿವೈಡ್ ಅಂದ್ರೆ ಅಂಕೀಯ ಈಗ ಡಿಜಿಟಲ್ ಡಿವೈಡ್ ಅಂಕೀಯ ಡಿವೈಡ್ ಮೀನ್ಸ್ ಅಂಕೀಯ ವ್ಯತ್ಯಾಸ ಅಥವಾ ಈ ಡಿಜಿಟಲ್ದಿಂದ ಆಗ್ತಕ್ಕಂಥ ಅನ್ಯಾಯ. ನಿಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಡಿಜಿಟಲ್ ಅನ್ಯಾಯ ಅಂತ. ಒಬ್ಬರಿಗೆ ಯಾರಿಗೆ ಒಳ್ಳೆಯ ಸ್ಪೀಡ್ ನೆಟ್ವರ್ಕ್ ಇದೆಯೋ ಅವ್ರು ಏನು ಮಾಡ್ತಾರೆ, ಒಳ್ಳೆಯ ಸೇವೆಯನ್ನು ಪಡ್ಕೋತಾರೆ. ಯಾರ ಕಡೆ ಸ್ಪೀಡ್ ನೆಟ್ವರ್ಕ್ ಇಲ್ಲ, ಅವ್ರಿಗೆ ಇಂಟರ್ನೆಟೇ ಇಲ್ಲದಾಗ ಅವರಿಗೆ ಯಾವುದೇ ರೀತಿಯ ಅಂತರ್ಜಾಲದ ಮಾಹಿತಿಗಳು ಹೋಗೋದೇ ಇಲ್ಲ. ಸೊ ದಟ್ ಈ ಒಂದು ಪ್ರಯೋಜನಕ್ಕೆ ಅನುಕೂಲ ಆಗುತ್ತೆ. ಅದರ ಜೊತೆಗೆ ಆ್ಯಂಟೇನಾ ಚಿಕ್ಕದಿರುವುದರಿಂದ ಸುಲಭವಾಗಿ ಒಂದೆಡೆಯಿಂದ ಇನ್ನೊಂದೆಡೆಗೆ ಹೊತ್ತೊಯ್ಯಬಹುದು. ಭೂಕಂಪ, ಚಂಡಮಾರುತ ಸೇರಿದಂತೆ ನೈಸರ್ಗಿಕ ವಿಪತ್ತು ಸಂಭವಿಸಿದ ಸಂದರ್ಭದಲ್ಲಿ ಕೂಡ ಬಳಸಬಹುದು. ಉಕ್ರೇನ್ ರಷ್ಯಾ ಯುದ್ಧ ಆರಂಭಗೊಂಡ ನಂತರ ರಷ್ಯಾವು ಉಕ್ರೇನ್ನಲ್ಲಿ ಇಂಟರ್ನೆಟ್ ಬಳಕೆ ತಡೆ ಒಡ್ಡಿತ್ತು. ಅದೇ ಸಂದರ್ಭದಲ್ಲಿ ಸ್ಟಾರ್ಲಿಂಕ್ ಸೇವೆ ಉಕ್ರೇನ್ನಲ್ಲಿ ಆರಂಭಗೊಂಡಿತು. ಇದು ನೋಡಿ, ಇದು ರೀಸೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್. ಸಮುದ್ರ, ದಟ್ಟ ಕಾಡ, ಕಾನನ ಸೇರಿದಂತೆ ಸೌಕರ್ಯಗಳಿಲ್ಲದ ಪ್ರದೇಶಗಳಲ್ಲೂ ಬಳಸಬಹುದು. 3ನೇ ಪೇಜ್ದಲ್ಲಿ ಹಾಕ್ತೀರಿ. ಇನ್ನು ನೆಕ್ಸ್ಟ್ 4ನೇ ಪೇಜ್ದಲ್ಲಿ ಏನು ಹಾಕಬೇಕಂದ್ರೆ ಇಲ್ಲೇ ಇದೆ ನೋಡಿ, ಸ್ಟಾರ್ಲಿಂಕ್ ಏನು ಎತ್ತ ಇದೇನೇನು ಮಾಡಿದೆಯಪ್ಪ ಇಲ್ಲಿ ತನಕ. ಇಲ್ಲಿಯವರೆಗೆ 7086 ಭೂಮಿಯ ಕೆಳಕಕ್ಷೆಯಲ್ಲಿರ್ತಕ್ಕಂಥ ಸ್ಟಾರ್ಲಿಂಕ್ ಉಪಗ್ರಹಗಳ ಸಂಖ್ಯೆ 7086. ಕಾರ್ಯನಿರ್ವಹಿಸುತ್ತಿರುವ ಉಪಗ್ರಹಗಳ ಸಂಖ್ಯೆ 7052. ಇದು ಭೂಮಿಯಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ ಮಾರ್ಕ್ ತೋರಿಸಿದ್ದಾರೆ ನೋಡಿ. ಭೂಮಿಯಿಂದ 550 ಕಿಲೋಮೀಟರ್ ದೂರದಲ್ಲಿ ಇವು ಕೆಲಸವನ್ನು ಮಾಡುತ್ತವೆ. ಇಲ್ಲಿಯವರೆಗೆ 50 ಲಕ್ಷ ಜಗತ್ತಿನೆಡೆ ಸ್ಟಾರ್ಲಿಂಕ್ ಇಂಟರ್ನೆಟ್ ಪಡೆದವರ ಸಂಖ್ಯೆ 50 ಲಕ್ಷ. ಇದೇ ಥರ ಚಾರ್ಟ್ ಹಾಕಿ ಬರೀರಿ ನೀವು. ಇದು ಯಾವ ಥರ ಚಾರ್ಟ್ ಬರೆದಿದಾರಲ್ಲ ಇದೇ ಥರ ಚಾರ್ಟ್ ಹಾಕಿ ಬರೀರಿ. ಹೇಳ್ತಿರ್ತಾರೆ ನಿಮ್ಗೆ ಚಾರ್ಟ್ ಹಾಕಿ ಬರೀಬೇಕು ಅಂತೇಳಿ. ಒಂದು ಪೇಜ್ ತುಂಬಿಡ್ತದೆ ಇದು. ಇದ್ರ ಜೊತೆಗೆ ಇದ್ರದ್ದು ಅನಾನುಕೂಲಗಳೇನು 5ನೇ ಪೇಜ್ ಬರಿಬೋದು ನೋಡಿ. 25ರಿಂದ 220 Mbps ಸ್ಟಾರ್ಲಿಂಕ್ ಇಂಟರ್ನೆಟ್ ಸಂಪರ್ಕದ ಡೌನ್ಲೋಡ್ ವೇಗ. ಓಕೆ, 5ರಿಂದ 20 Mbps ಸ್ಟಾರ್ಲಿಂಕ್ ಇಂಟರ್ನೆಟ್ ಅಪ್ಲೋಡ್ ವೇಗ. ಈ ಥರ ಇದ್ರದ್ದು ಏನಿದೆ, ಡೌನ್ಲೋಡ್ ಮಾಡ್ತಕ್ಕಂಥ ವೇಗ ಕಡಿಮೆ ಇದೆ. 120ಕ್ಕೂ ಹೆಚ್ಚು ಸ್ಟಾರ್ಲಿಂಕ್ ಇಂಟರ್ನೆಟ್ ಸೇವೆ ಲಭ್ಯವಿರತಕ್ಕಂಥ ರಾಷ್ಟ್ರಗಳು 125. ಜೊತೆಗೆ ಇದರ ಖರ್ಚು ತುಂಬ ಇದೆ ನೋಡಿ. ಅಮೇರಿಕಾದಲ್ಲಿ ಗೃಹ ಬಳಕೆ ಉದ್ದೇಶಕ್ಕೆ ಸ್ಟಾರ್ಲಿಂಕ್ ಇಂಟರ್ನೆಟ್ ಮಾಸಿಕ ಶುಲ್ಕ 10,000. ನಾವು ಬರೀ $399 ರಿಚಾರ್ಜ್ ಮಾಡಿದ್ದೀವಿ ಅಂದರೆ ನಮ್ಮಲ್ಲಿ ತಿಂಗಳಾನುಗಟ್ಟಲೆ ತೊಗೋತೀವಿ. ಅದೇ ರೀತಿ ಭಾರತದಲ್ಲಿ ಇದ್ರದ್ದು ಏನೂ ಇಲ್ಲ ಅಂದರೆ 4,000ರಿಂದ 5,000 ಬರ್ಬೋದು ಅಂತಕ್ಕಂಥದ್ದು ವಿಚಾರ ಇದೆ. ಆ ಕಿಟ್ಟಿಗೆ 30,000 ರೂಪಾಯಿ ಇದೆ. 30,000 ರೂಪಾಯಿದಲ್ಲಿ ನಮಗೆ ಒಂದು ಒಳ್ಳೆ ಮೊಬೈಲ ಬಂದುಬಿಡ್ತದೆ. ಸೊ ದಟ್ ಇದು ಅನಾನುಕೂಲ ಅಂತ ಬರ್ಬೋದು. ಇನ್ನು 6ನೇದೇನು, ಅದಲ್ಲೇ ಅನಾನುಕೂಲದಲ್ಲಿ ಇನ್ನೊಂದು ಹಾಕಿ, ದೇಶದ ಭದ್ರತೆಗೆ ಕಳವಳ. ಸ್ಟಾರ್ಲಿಂಕ್ ಭಾರತ ಪ್ರವೇಶದ ಬಗ್ಗೆ ಕಳವಳ ಇದೆ. ಇಲ್ಲಿ ದೇಶದ ಇಂಟರ್ನೆಟ್ ಸೇವೆ ಪಡೆದು ಬಳಕೆದಾರರ ಖಾಸಗಿತನ, ಓಕೆ, ಮಾಹಿತಿ ಗೌಪ್ಯತೆ, ರಕ್ಷಣೆ ವಿಷಯದಲ್ಲಿ ಏನಿಲ್ಲ, ಸ್ಪಷ್ಟತೆ ಇಲ್ಲ. ಸ್ಟಾರ್ಲಿಂಕ್ ಈಗಾಗಲೇ ಅಮೇರಿಕಾದ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಉಪಗ್ರಹಗಳನ್ನು ಮಸ್ಕ್ ಒಡೆತನದ ಕಂಪನಿಯೇ ನಿರ್ವಹಿಸ್ತಾ ಇದೆ. ಹೀಗಾಗಿ ಭದ್ರತೆಗೆ ಸಮಸ್ಯೆ ಆಗ್ತಿತ್ತು. ಉದಾಹರಣೆ ಹೇಳಬೇಕಂದ್ರೆ ಉಕ್ರೇನ್ ಸೇನೆಯ ಬೆನ್ನೆಲುಬಾಗಿರ್ತಕ್ಕಂಥ ಸ್ಟಾರ್ಲಿಂಕು ಸಂಪರ್ಕವನ್ನು ಕಡಿತಗೊಳಿಸುವುದಾಗಿ ಎಲಾನ್ ಮಸ್ಕ್ ಇತ್ತೀಚೆಗೆ ಬೆದರಿಕೆ ಒಡ್ಡಿದ್ದರು. ಯಾವಾಗ ಡೊನಾಲ್ಡ್ ಟ್ರಂಪ್ ಅವರು ರಷ್ಯಾದ ಪರವಾಗಿ ಬ್ಯಾಟ್ ಬೀಸಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಅವನು ಡೊನಾಲ್ಡ್ ಟ್ರಂಪ್ನ ಶಿಷ್ಯ ಇವನು ಎಲಾನ್ ಮಸ್ಕ್. ಹೀಗಾಗಿ ಏನು ಹೇಳಿಬಿಟ್ಟ, ಇವರಿಗೆ ಉಕ್ರೇನ್ದವ್ರಿಗೆ ಹೇಳಿದ, ನಾನು ಸ್ಟಾರ್ಲಿಂಕ್ ಸಂಪರ್ಕವನ್ನು ಕಡಿತಗೊಳಿಸ್ಬಿಡ್ತೀನಿ ಅಂತೇಳಿ. ಅದೇ ಕಾರಣಕ್ಕೆ ನಾವು ಸಿಟ್ಟಿಗೆದ್ದು ಅಮೇರಿಕಾದು GPS ಅಂತಕ್ಕಂಥ ವ್ಯವಸ್ಥೆ ಇತ್ತು. ಮೊದಲು ಅಮೇರಿಕಾದು GPS ಅಂತಕ್ಕಂಥ ವ್ಯವಸ್ಥೆ ಇತ್ತು. ಅದಕ್ಕೆ ಸೆಡ್ ಹೊಡೆದು ನಾವು ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಮಾಡ್ಕೊಂಡಿದ್ದೀವಿ. ಇದನ್ನು ನಾವಿಕ್ ಅಂತ ಕರಿತೀವಿ. ಇದು ಥರ ಇದೇ ಒಂದು ಸೇಮ್ ಹಂಗೆ, ಸುಮ್ಮನೆ ನಿಮಗೆ ಕಲ್ಪನೆ ಕೊಟ್ಟೆ ಅಷ್ಟೇ. ಸೊ ದ್ಯಾಟ್ ಈ ಥರ ಮುಂದೊಂದು ದಿವಸ ಏನಾಗ್ಬೋದು, ನಮ್ಮ ದೇಶದ ಭದ್ರತೆಗೆ ಕಳವಳ ಆಗ್ಬೋದು. ಅದನ್ನೇ ವಿಜ್ಞಾನಿಗಳು ಯಾವ ರೀತಿಯಾಗಿ ಅದನ್ನು ಆಕ್ಷೇಪ ಮಾಡ್ತಾ ಇದ್ದಾರೆ, ನೀಟಾಗಿ ಬರೆದಿದ್ದಾರೆ ನೋಡಿ. 42,000 ಒಂದಲ್ಲ ಎರಡಲ್ಲ, 42,000ಕ್ಕಿಂತ ಹೆಚ್ಚು 42,000ಕ್ಕಿಂತ ಹೆಚ್ಚು ಉಪಗ್ರಹಗಳು ಈ ಏನಾದರೂ ಭೂಮಿಯ ಮೇಲೆ ತಿರುಗಕ್ಕೆ ಸ್ಟಾರ್ಟ್ ಮಾಡಿದವು ಅಂದರೆ ಪರಿಸ್ಥಿತಿ ಹೆಂಗಾಗ್ಬೋದು. ಅದೇ ರೀತಿ 3,000 ಉಪಗ್ರಹಗಳನ್ನು ಯಾವುದು ಮಾಡಿದೆ, ಅಮೆಜಾನ್ ಕಂಪ್ನಿ ಮಾಡಿದೆ. 2030 ವೇಳೆಗೆ ಕಕ್ಷೆಯಲ್ಲಿರ್ತಕ್ಕಂಥ ಉಪಗ್ರಹಗಳ ಸಂಖ್ಯೆ 1,00,000 ದಾಟ್ತದೆ. ಆವಾಗ ಒಂದಕ್ಕೊಂದು ಉಪಗ್ರಹಗಳು ಡಿಕ್ಕಿ ಹೊಡಿಬೋದು ಅಂತಕ್ಕಂತಹ ಕಲ್ಪನೆಯನ್ನು ಅವ್ರು ಕೊಟ್ಟಿದ್ದಾರೆ. ಅದೇ ಕಾರಣಕ್ಕಾಗಿ ಇದ್ರ ಬಗ್ಗೆ ಜಾಸ್ತಿ ಡಿಸ್ಕಷನ್ ಆಯಿತು. ದಯವಿಟ್ಟು ಅದನ್ನು ಓದಿ ನೀವು. ಇನ್ನು 2ನೇ ಎಸೆ ಏನಪ್ಪ ಅಂದರೆ
370 ತಿದ್ದುಪಡಿ ಜಾರಿ, 371J 371J ಅಂತ ಕರಿತೀವಿ. ಇದು ಜಾರಿಯಾಗಿ ದಶಕಗಳಾಗಿದೆ, ಇನ್ನೂ ನಡೆಯದ ನೇಮಕಾತಿ ಅಂತ. ಇದ್ರ ಬಗ್ಗೆ ನೀವು ಅಬ್ಜೆಕ್ಟಿವ್ ಆಗಿ ತಿಳ್ಕೊಳ್ಳಿ. ಸಂವಿಧಾನಕ್ಕೆ 98ನೇ ತಿದ್ದುಪಡಿ ಜಾರಿಗೆ ಬಂತು 2013ರಲ್ಲಿ. ಬಟ್ ಇನ್ನು ತಿದ್ದುಪಡಿ ಕಾಯ್ದೆ 2012 ಅಂತ ಕರಿತೀವಿ. ಅಭಿವೃದ್ಧಿ ಮಂಡಳಿ ಸ್ಥಾಪನೆಯಾಗಿದೆ. ಮೀಸಲಾತಿ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಸಿಗ್ತಾ ಇದೆ. ಬಟ್ ಸರ್ಕಾರ ಮೂಗಿಗೆ ತುಪ್ಪು ಸವರ್ತಕ್ಕಂಥ ಕೆಲಸ ಮಾಡಿದೆಯೋ ಅಥವಾ ನಿಜವಾಗಲೂ ಅಭಿವೃದ್ಧಿ ಆಗಿದೆಯೋ ಅಂತಕ್ಕಂಥ ಪ್ರಶ್ನೆಗಳು ಬರ್ತವೆ. ಅದಕ್ಕೆಲ್ಲ ಉತ್ತರ ಇದೆ ಇಲ್ಲಿ. 371J ಜಾರಿಯಾಗಿ ದಶಕ ಗತಿಸಿದರೂ ಕೂಡ ಖಾಲಿ ಹುದ್ದೆಗಳ ಭರ್ತಿ ಮಾಡದೇ ಇರುವುದು ನಿರುದ್ಯೋಗಿಗಳ ತೀವ್ರ ಆಶಯಕ್ಕೆ ಕಾರಣ ಆಗಿದೆ. ಇವೆಲ್ಲ ಅಂಕಿ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ, ದಯವಿಟ್ಟು ಓದ್ಕೊಳ್ಳಿ. ಒಬ್ಬರು ಇದ್ರ ಬಗ್ಗೆ ಕಮೆಂಟ್ ಮಾಡಿದ್ದಾರೆ, ಇದನ್ನು ನಿಮ್ಮದು ಮಾಡ್ಕೊಳ್ಳಿ. ಇದ್ರ ಜೊತೆಗೇ ಇನ್ನೂ ಕೂಡ ಅಲ್ಲಿ ಅಭಿವೃದ್ಧಿ ಕೆಲಸ, ಮೂಲ ಸೌಕರ್ಯಗಳ ಕೆಲಸ ಯಾವ ಥರನಾಗಿದೆ, ಅಭಿವೃದ್ಧಿ ಕೆಲಸಗಳು ಅದನ್ನು ಬರಿತೀವಿ ನೋಡಿ. ಬರೀ ನಾವು ಇಲ್ಲಿ ಇದೇನಿದೆ ನೌಕರಿ ಬಗ್ಗೆ ಅಷ್ಟೇ ಇದೆ, ಬಟ್ ಅಲ್ಲಿ ಅಭಿವೃದ್ಧಿ ಕೆಲಸಗಳು ಏನಾಗಿದೆಯೋ ಇಲ್ಲೋ, ಓಕೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಗಳು ಏನಾಗಿದೆಯೋ ಇಲ್ಲೋ, ಓಕೆ, ಇದನ್ನೆಲ್ಲನೂ ಕೂಡ ನೋಡ್ಕೋಬೇಕು. ನೆಕ್ಸ್ಟು ಪ್ರತಿದಿನ ಈ ಪ್ರಬಂಧ ಬರ್ತಾ ಇದೆ. KASಗೆ ಬರ್ತಕ್ಕಂಥ ಪ್ರಬಂಧ ಇದು ತ್ರಿಭಾಷಾ ಸೂತ್ರ. ಈ ನ್ಯೂ ಎಜುಕೇಷನ್ ಪಾಲಿಸಿ ಬಂತು 2020ರಲ್ಲಿ. ಇದನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ಮೊಟ್ಟ ಮೊದಲ ರಾಜ್ಯ ಕರ್ನಾಟಕ. ಇದರಿಂದ ನಮಗೆ ಲಾಭ ಇದೆಯೋ ಅಥವಾ ನಷ್ಟ ಇದೆಯೋ ತಗೋ. ಅದಕ್ಕೆ ನಾನು ಭಾಷೆಯ ಬಗ್ಗೆ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದೇನೆ. ಭಾಷೆ ಎಂಬ ಜ್ಯೋತಿ ಈ ಲೋಕದಲ್ಲಿ ಬೆಳಗದೇ ಹೋಗಿದ್ದರೆ ಮೂಲೋಕವೆಲ್ಲ ಕತ್ತಲೆಯ ಮೊತ್ತವಾಗುತ್ತಿತ್ತು ಅಂತೇಳಿ ದಂಡಿ ಬರೀತಾನೆ. ಇದಂ ಅಂಧತಂ ಕರ್ತ್ಸಂ ಛಾಯೇತ ಭುವನತ್ರಯಂ ಅಂತ ಬರೀತಾನೆ ದಂಡಿ ತನ್ನ ಕಾವ್ಯಾದರ್ಶ. ದಂಡಿ ಒಂದು ಕೃತಿ ಬರೀತಾನೆ, ಇವನು ಕಾವ್ಯ ಮೀಮಾಂಸಕಾರ, ಅದರಲ್ಲಿ ಈ ಮಾತನ್ನು ಹೇಳಿದ. ಜೊತೆಗೆ ಈ ತ್ರಿಭಾಷಾ ಸೂತ್ರ ಇದೆಯಲ್ಲ, ಇದನ್ನು ವಿರೋಧಿಸುವುದಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಪುರುಷೋತ್ತಮ್ ಬಿಳಿಮಲೆ, ಯಾರು ಪುರುಷೋತ್ತಮ್ ಬಳಿಯವರು ಇಲ್ಲಿ ಅಬ್ಜೆಕ್ಟಿವ್ ಟೈಪ್ ನಿಮಗೊಂದು ವಿಷಯ ಗೊತ್ತಾಯಿತು. ನಮ್ಮ ನಾಡು ನಮ್ಮ ಆಳ್ವಿಕೆ ಅಂತಕ್ಕಂಥ ಸಂಘಟನೆಯಿಂದ ಮಾಡಿದರು. 1968ರಲ್ಲಿ 1968ರ NEP ಅವಾಗೂ ಕೂಡ ಶಿಕ್ಷಣದಲ್ಲಿ ತ್ರಿಭಾಷಾ ನೀತಿಯನ್ನು ರಾಜ್ಯ ಸರ್ಕಾರ ಅಳವಡಿಸಿಕೊಂಡಿತ್ತು ಅಂತ ಬರೆದಿದ್ದಾರೆ. ಬಟ್ ತಮಿಳುನಾಡು ಅಳವಡಿಸಿಕೊಂಡಿಲ್ಲ. ಈ ಅಳವಡಿಸಿಕೊಂಡಿರೋದ್ರಿಂದ 90,000 ಮಕ್ಕಳು ಅನುತ್ತೀರ್ಣರಾಗಿದ್ದಾರೆ. ಯಾವಾಗ 2023-24ರಲ್ಲಿ SSLCಯಲ್ಲಿ ಹಿಂದಿ ಭಾಷೆಯಲ್ಲಿ ಅನುತ್ತೀರ್ಣರಾಗಿದ್ದಾರೆ. ಇವರು ಫೇಲ್ ಆಗೋದರಿಂದ ಇವರ ಮಕ್ಕಳ ಭವಿಷ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರ್ತಾ ಇದೆ. ಪರಿಸರದಲ್ಲಿ ದೈನಂದಿನ ಚಟುವಟಿಕೆಗಳಿಗೆ ಕನ್ನಡ ಹಾಗೂ ಹೊರಗಿನ ಜನರೊಂದಿಗೆ ವ್ಯವಹರಿಸಲು ಇಂಗ್ಲೀಷ್ ಸಾಕು ಎಂದು ನಮ್ಮ ನಾಡು ನಮ್ಮ ಆಳ್ವಿಕೆ ಸಂಘ ಪ್ರತಿನಿಧಿಗಳು ಪ್ರತಿಪಾದಿಸಿದ್ದಾರೆ. ನೀವು ನೋಡಿ, ಇದರ ಬಗ್ಗೆ ಇದರ ಬಗ್ಗೆ ನೀವು ಪರವಾಗಿ ಬರೀಬೇಕು ಅಥವಾ ವಿರುದ್ಧವಾಗಿ ಬರೀಬೇಕು ಅನ್ನೋದು ನಿಮ್ಮ ತೀರ್ಮಾನ. ನಾವು ಹೇಳಲ್ಲ. ಯಾಕೆ ಹೇಳ್ರಿ? ಅದನ್ನು ಎಲ್ಲ ನಾವೇ ಹೇಳ್ಕೊಟ್ಟಿವಿ ಅಂದರೆ ನಿಮ್ಮ ಸ್ವಂತಿಕೆ ಅನ್ನೋದೇನು? ಎಲ್ಲರದು ಸೇಮ್ ಎಸೆ ಆಗ್ತದೆ. ಕೆಲವೊಬ್ರು ಕೇಳ್ತಾರೆ, ನಾ ಪರವಾಗಿ ಬರಲಿ ವಿರೋಧವಾಗಿ ಬರಲಿ. ನಿನಗೇನು ಅನಿಸ್ತತಿ? ಹಿಂದಿ, ಕನ್ನಡ, ಇಂಗ್ಲೀಷ್ 3 ಕಲಿತಾಗ ಹೆಂಗೆ ಅನಿಸಿದೆ ನಿಂಗೆ? ಯಾಕಂದರೆ ಈಗ ನಾವು ಕಲಿತೇ ಬಿಟ್ಟಿರ್ತೀವಿ. ಆದರೆ ಅದ್ರ ಬದಲಾಗಿ ನಾವು ಕನ್ನಡ ಅಂತರೂ ಕಲೀಲೇಬೇಕು. ಅದ್ರ ಜೊತೆ ಇಂಗ್ಲೀಷ್ ಒಂದೇ ಕಲ್ತ್ರೆ ಚೆನ್ನಾಗಿದ್ದು, ಅಥವಾ ಇನ್ನು ಹಿಂದಿ ಕಲಿತು 3 ಭಾಷೆಯನ್ನು ಕಲಿತು ನಮಗೇನು ಅನುಕೂಲ ಆಗಿದೆ, ಅಥವಾ ಅನುಕೂಲ ಆದವ್ರು ಅನುಕೂಲ ಆಗೈತೆ ಅಂತ ಬರೀರಿ, ಅನುಕೂಲ ಆಗದೇ ಇರೋರು ಅನುಕೂಲ ಆಗಿಲ್ಲ ಅಂತ ಬರೀರಿ. ನಿಮಗೆ ಬಿಟ್ಟು ವಿಚಾರ ಇದು. ನೆಕ್ಸ್ಟ್ ಇಲ್ಲಿ ಪರಿಸರ ಮಾಲಿನ್ಯದ ಬಗ್ಗೆ ಎಸೆ ನಾವು ಬರಿತೀವಿ. ಕೊಪ್ಪಳದಿಂದ ದಿನಾ ಸುದ್ದಿ ಆಗ್ತಾಯಿದೆ. ಕೊಪ್ಪಳದಿಂದ ಸಪ್ಪಳ ಬರ್ತಾ ಇದೆ. ಕೊಪ್ಪಳದಲ್ಲಿ ನಮ್ಮ ಗುರುಗಳಿದ್ದಾರೆ. ನಮ್ಮ ಗುರುಗಳು ಯಾರಂದರೆ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ನಮ್ಮ ಗುರುಗಳು, ನಡೆದಾಡುವ ದೇವರು ಅಂತ ನಾವು ಕರಿತೀವಿ. ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಅವಳ ಅದ್ಭುತವಾದ ಭಾಷಣಕಾರರು. ಅವರ ನೇತೃತ್ವದಲ್ಲಿ ಅಲ್ಲಿ ನಡೀತಾ ಇದೆ. ಕೊಪ್ಪಳ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಜನರು ಅಲ್ಲಿನ ಕೈಗಾರಿಕೆಗಳಿಗೆ ಹೊರಬಿಡುತ್ತಿರ್ತಕ್ಕಂಥ ಧೂಳು ಮತ್ತು ಮಾಲಿನ್ಯಕಾರಿಗಳಿಂದ ರೋಷಿ ಹೋಗಿದ್ದಾರೆ. ಹಲವು ದಿನಗಳಿಂದ ಅವರು ಸಂಘಟಿತರಾಗಿ ಕೈಗಾರಿಕೆಗಳ ವಿರುದ್ಧ ಹೋರಾಟ ನಡೆಸ್ತಾ ಇದ್ದಾರೆ. ಇದನ್ನೇ ಪೀಠಿಕೆ ಹಾಕ್ಬೋದು ನೀವು ಪರಿಸರ ಮಾಲಿನ್ಯ ಬಂದಾಗ. ಓಕೆ, ಬೆಸ್ಟ್ ಪೀಠಿಕೆ ಆಗ್ತೈತಿ ಇದು. ಅಂದರೆ ಇದು ನಿಜವಾಗಿರ್ತಕ್ಕಂಥ ಕಥೆ. ಇದು ಸುಮ್ಮನೆ ಅವರು ಕಥೆಗಳನ್ನು ಬರೀತಾರೆ, ಸುಳ್ಳೋ ಪೊಳ್ಳೋ ಕಥೆಗಳು ಬರೀತಾರೆ. ಇದು ನೈಜ ಕಥೆ, ನೈಜ ಕಥೆ ಅಲ್ಲ ಇದು. ಇಂಥವುಗಳನ್ನ ಸೇರಿಸ್ಬೇಕು. ಕಥೆಯನ್ನು ಪ್ರಾರಂಭಿಸ್ತಿರಲ್ಲ, ಇಂಥ ನೈಜ ಕಥೆಗಳನ್ನು ಬರೀರಿ. ಸುಳ್ಳು ಕತೆ ಬರೆಯಬೇಡಿ. ಅನಾವಶ್ಯಕ ಇದ್ದಾಗ ಬರೀರಿ. ಸುಳ್ಳು ಕತೆ ಬರೆಯಬೇಡಿ. ನಿಮಗೆ ಎಲ್ಲೂ ನೈಜ ಕತೆ ಸಿಗಲಿಲ್ಲ ಅಂದ್ರೆ ಸುಳ್ಳು ಕತೆ ಬರೀರಿ. ರಮೇಶ ಇದ್ದನು. ಸುರೇಶನು 20 ಗಿಡವನ್ನು ವರ್ಷಕ್ಕೆ ಹಚ್ಚುತ್ತಿದ್ದನು. ರಮೇಶನು 10 ಗಿಡಗಳನ್ನು ಕಡಿಯುತ್ತಿದ್ದನು. ಈ ಥರ ಬರೆದ್ರೆ ಆಗಲ್ರಿ. ಅವ್ನು ಗೊತ್ತಾಗತ್ತೆ ನೀವು ಸುಳ್ಳು ಕತೆ ಬರ್ದಾನೆ, ಇವನ ಕಡೆ ವಿಷಯ ಇಲ್ಲ ಅಂತ. ಓಕೆ, ಅದೇ ರೀತಿ ಮಾಲಿನ್ಯಕ್ಕೆ ಪರಿಣಾಮಗಳೇನು ನೀಟಾಗಿ ಬರೆದಿದ್ದಾರೆ ಅವರು. ನೆಕ್ಸ್ಟ್ ತಗೊಳ್ರಿ, ಮಾಲಿನ್ಯಕ್ಕೆ ಕಾರಣಗಳೇನು. ಓಕೆ, ಅದರ ನಂತರ ಉಪಸಂಹಾರ ಯಾವ ಥರ ಮಾಡಬೇಕು, ಒಂದು ಪ್ರಬಂಧ ಹೆಂಗಿರಬೇಕು ಅನ್ನೋದು ಇದರಲ್ಲಿ ಸಂಪಾದಕೀಯದಲ್ಲಿ ನೀಟಾಗಿ ಕೊಟ್ಟೆ ಬಿಟ್ಟಾನ ಅವನು.
ಇದನ್ನು ಓದಬೇಕು ಹೆಂಗೆ ಅನ್ನೋದನ್ನು ನೀವು PDF ಹಾಕ್ತೀನಿ, ದಯವಿಟ್ಟು ಓದಿ. ಅದೇ ರೀತಿ ಇನ್ನೊಂದು ಅದ್ಭುತವಾದ ಪ್ರಬಂಧ ಪಂಚ ಗ್ಯಾರಂಟಿ ಬಗ್ಗೆ ನಾವು ಈಗಾಗಲೇ ಬರೆದಿದ್ದೀವಿ. ನಾವು ಪಾಸಿಟಿವ್ ಆಗಿ ಬರೆದಿದ್ದೀವಿ. ಯಾರು ನೆಗೆಟಿವ್ ಆಗಿ ಬರೀತಿರಲ್ಲ ಅವರಿಗೆ ಅನುಕೂಲಕರ. ನೆಗೆಟಿವ್ಗೆ ಒಳ್ಳೆಯ ಪಾಯಿಂಟ್ಗಳಿದೆ ಇದರಲ್ಲಿ. ನೀವು ಹಾಕಿ ಕೆಲವೊಬ್ರು ಹೇಳಿದರು, ಸರ್ ಜಗಳ ತಗೋದಾರ ನಾನು, ನೀವು ಯಾಕೆ ನೀವು ಪಾಸಿಟಿವ್ ಬರೆದಿರುತ್ತೆ? ಅದು ನನ್ನ ಮನಸ್ಸಪ್ಪ. ನೀನು ನೆಗೆಟಿವ್ ಬರಿಬೋದು, ನೀ ಅರ್ಧ ಪಾಸಿಟಿವ್ ಅರ್ಧ ನೆಗೆಟಿವ್ ಬರಿಬೋದು. ಅದು ನಿನಗೆ ಬಿಟ್ಟು ವಿಚಾರ. ಪ್ರಬಂಧ ಅಂತಕ್ಕಂಥದ್ದು ವ್ಯಕ್ತಿಗತವಾಗಿರೋದು. ಅದು ವಸ್ತುನಿಷ್ಠ ಅಲ್ಲ, ಅದು ವ್ಯಕ್ತಿನಿಷ್ಠ. ಒಬ್ಬ ವ್ಯಕ್ತಿ ಅವಾಗ ಏನು ತಿಳ್ಕೊತಾನಲ್ಲ ಅದ್ರ ಬಗ್ಗೆ, ಅವನೇನು ಅನುಭವಿಸಿರ್ತಾನಲ್ಲ ಅವ ಅದನ್ನು ಬರೆದಿರ್ತಾನೆ. ಅದಕ್ಕೆ ನೀನು ಬರೆಯೋದಕ್ಕೆ ಭಾಳ ಅನುಕೂಲ ಇದೆ. ಇಲ್ಲಿ ಈ ಒಂದು ಆರ್ಟಿಕಲ್ದಲ್ಲಿ ನಾನು ಅದ್ಭುತವಾಗಿರ್ತಕ್ಕಂಥದ್ದು ಕಂಡುಕೊಂಡಿದ್ದೀನಿ ನೋಡಿ. ಈ ಒಂದು ಆರ್ಥಿಕವಾಗಿರ್ತಕ್ಕಂಥದ್ದು ಏನಿದೆ ನಮ್ಮಲ್ಲಿ ಸಮಸ್ಯೆಗಳು ಉಂಟಾಗ್ತಾ ಇದೆ. ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂತಹ ಆರ್ ಅಶೋಕ್ ಅವರು ರಾಜ್ಯದ ಸಾಲ 1.16 ಲಕ್ಷ ಆಕೈತೆ ಅಂತ ಹೇಳ್ಯಾರೆ. ಅದನ್ನು ಮುಖ್ಯಮಂತ್ರಿಯವರು ಕೇಂದ್ರದ ಸಾಲ 2 ಲಕ್ಷ ಕೋಟಿ ಇದೆ ಅಲ್ಲ ಇವರು ಅಂದಾರೆ. ಒಟ್ಟಿಗೆ ಇಬ್ಬರು ಜನ ಸೇರಿ ಸಾಲ ಎಂಬುದು ಅನುಕರಣೀಯ ಆರೋಪ ಮತ್ತು ಆದರ್ಶವಾಗಿ ಮಾರ್ಪಟ್ಟಿದೆ. ವರ್ಡ್ಸ್ಗಳು ನೋಡಿ ಸ್ವಾಮಿ ಹೇಗಿದೆ. ಅನುಕರಣೀಯ ಮತ್ತು ಆರೋಪ ಮತ್ತು ಈ ಸಾಲ ಎಂಬುದು ಅನುಕರಣೀಯ ಆರೋಪ ಮತ್ತು ಆದರ್ಶವಾಗಿ ಮಾರ್ಪಟ್ಟಿದೆ. ಗಾದೆ ಮಾತುಗಳನ್ನ ಹೇಗೆ ಬಳಸಿದ್ದಾರೆ ನೋಡಿ ಸರ್. ಇಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಅದರ ಬದಲಾಗಿ ಕಾಲು ಚಾಚುವಷ್ಟು ಹಾಸಿಗೆ ಸಾಕು. ಎಷ್ಟು ನುಡಿಗಳ ಗಾರುಡಿಗಿತನ ಇದೆ ನೋಡಿ. ಅದಕ್ಕೆ ಎಸೆ ಬರೆಯುವಾಗಿಂಥ ಗಾದೆ ಮಾತುಗಳನ್ನ ಹಾಕಬೇಕು. ಸೂಕ್ತವಾಗಿರ್ತಕ್ಕಂತಹ ಗಾದೆ ಮಾತುಗಳು ಸೂಕ್ತವಾದ ಸಮಯದಲ್ಲಿ ಬರಬೇಕು. ಅದೇ ರೀತಿ ಇಲ್ಲಿ ಪರಿಹಾರಗಳನ್ನ ಕೊಟ್ಟಿದ್ದಾರೆ ನೋಡೋರು. ಅದಕ್ಕಿಂತ ಇಂಪಾರ್ಟೆಂಟು ರೀತಿ ಅಂತ ಬರೆದಿದ್ದೀನಿ ನಾನು, ಸ್ಟೈಲ್ ಅಂತ ಬರೆದಿದ್ದೀನಿ. ಕನ್ನಡ ಕಾವ್ಯ ಮೀಮಾಂಸೆಯಲ್ಲಿ ಬರ್ತಕ್ಕಂಥದ್ದು ಇದು. ರೀತಿರಾತ್ಮ ಕಾವ್ಯಶ್ಯ ಅಂತ ಹೇಳ್ಯಾರ ಒಬ್ಬರು. ರೀತಿಯೇ ಕಾವ್ಯದ ಆತ್ಮ ಅಂತ ಹೇಳ್ಯಾರ ಅವರು. ವ್ಯಕ್ತಿಯಾಗಲಿ ಸಂಸ್ಥೆಯಾಗಲಿ ಸರ್ಕಾರವಾಗಲಿ ಸಾಲ ಮಾಡಲೇ ಕೂಡೋದು ಎಂಬ ಯಾವ ಅರ್ಥಶಾಸ್ತ್ರಜ್ಞನೂ ಹೇಳಿಲ್ಲ, ಯಾವ ಸಮಾಜಶಾಸ್ತ್ರಜ್ಞನೂ ಹೇಳಿಲ್ಲ. ಹಾಗೆಯೇ ತುಪ್ಪ ತಿನ್ನಲೇ ಕೂಡೋದು ತಿಪ್ಪ ತಿನ್ನಲೇ ಕೂಡೋದು ಎಂದು ಯಾವ ಡಾಕ್ಟ್ರನ್ನೂ ಹೇಳಿಲ್ಲ. ಸಾಲವನ್ನು ಯಾರು ಯಾವಾಗ ಯಾವುದಕ್ಕೆ ಮಾಡಬೇಕು ಎಂಬ ವಿವೇಕ ಹಾಗೂ ಆರೋಗ್ಯಕ್ಕೆ ಎಷ್ಟು ತುಪ್ಪ ಹಿತಕಾರಿ ಎಂಬ ತಿಳುವಳಿಕೆ ಬಹಳ ಮುಖ್ಯ. ಈ ರೀತಿ ವಿವೇಚನೆ ಮರೆಯಾಗಿ ಅಥವಾ ಮರೆಮಾಚಿ ಸಾಲ ಬಾಚಿಕೊಳ್ಳಲು ಮುಂದಾದರೆ ಚಾಣಕ್ಯ ಕೂಡ ಅಸಹಾಯಕ ಏನಿಲ್ಲಬೇಕಾದಿತ್ತು. ಈ ತರಹದ ನುಡಿಗಾರಡಿಗೆತನ ಬರಬೇಕು ನಿಮ್ಮ ಎಸೆಯಲ್ಲಿ. ಇದನ್ನು ರೀತಿ ಅಂತ ಕರಿತೀವಿ, ಸ್ಟೈಲ್ ಅಂತ ಕರಿತೀವಿ. ಈ ಒಂದು ರೀತಿ ನಿಮ್ಮಲ್ಲಿ ಬಂದರೆ ನಿಮ್ಮ ಏನೋ ಕಾವ್ಯ, ನಿಮ್ಮ ಕಾದಂಬರಿ ಅಥವಾ ನಿಮ್ಮ ಒಂದು ಪ್ರಬಂಧ ಸುಂದರವಾಗಿ ಆಗ್ತದೆ. ರೀತಿರಾತ್ಮಕ ಕಾವ್ಯಶ್ಯ ಎಂಬುದು ಅಂತೇಳಿ. ಅದೇ ರೀತಿ ಇದಕ್ಕೆ ಪರಿಹಾರವನ್ನು ಸೂಚಿಸಿದಾರೆ ಅವರು. ನೋಡಿ, ಈ ಥರ ಸಾಲ ಮಾಡ್ಕೊತೊಂಡ್ರೆ ತಪ್ಪೇನಿಲ್ಲ. ಆದರೆ ವಿವಿಧ ಮೂಲಗಳಿಂದ ಆದಾಯದಲ್ಲಿ ಹೆಚ್ಚಳ ಮಾಡ್ಕೊಳ್ಳಿ ಅಥವಾ ಮಾಡ್ತಕ್ಕಂಥ ಅನಿವಾರ್ಯ ವೆಚ್ಚಗಳನ್ನ ಕಡಿತ ಮಾಡ್ಕೊಳ್ಳಿ. ಅದನ್ನ ಎರಡೂ ಮಾಡತ್ತಿಲ್ಲ ನೀವು ಅಂತೇಳಿ ಹಾಕಿದ್ದಾರೆ. ಇವೆರಡರಲ್ಲಿ ಯಾವ ಒಂದು ದಿಕ್ಕಿನಲ್ಲಿ ಕ್ರಮಿಸಲು ಸಾಧ್ಯವಾಗದಂತೆ ತನ್ನನ್ನು ತಾನೇ ಕಟ್ಟಿ ಹಾಕಿಕೊಂಡ ಸ್ಥಿತಿ ತಲುಪಿರುವುದು ಯಾವುದು? ರಾಜ್ಯ ಸರ್ಕಾರ ಅಂತೇಳಿ ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ನನಗಂತೂ ಈ ಒಂದು ಆರ್ಟಿಕಲ್ ಓದಿ ಭಾಳ ಖುಷಿ ಆಯಿತು. ಇಲ್ಲೆಷ್ಟು ಚೆನ್ನಾಗಿ ಟೀಕೆ ಮಾಡ್ಯಾರ ನೋಡೋರು. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಗಳು ರಾಜ್ಯ, ಜಿಲ್ಲೆ, ತಾಲೂಕು ಮಟ್ಟದಲ್ಲಿ ಸಮಿತಿಯಲ್ಲಿ ಆಡಳಿತ ಕಾರ್ಯಕರ್ತರಿಗೆ, ನಾಯಕರಿಗೆ ಅವಕಾಶ ಕಲ್ಪಿಸಲು ವಾರ್ಷಿಕ 15 ಕೋಟಿ ರೂಪಾಯಿ ವ್ಯಯಿಸಲಾಗ್ತಾ ಇದೆ. ಇದು ನೆಸೆಸಿಟಿ ಇದೆಯಾ? ಇದು ಅವಶ್ಯಕತೆ ಇಲ್ಲ ಅಂತ ಕೇಳಿದಾಗ ವಿರೋಧ ಪಕ್ಷಗಳು, ಆಡಳಿತ ಪಕ್ಷಗಳು, ನಿಮ್ಮ ಪಕ್ಷ ಇದನ್ನು ಮಾಡಿಲ್ಲವೇ ಅಂತಕ್ಕಂಥ ಶುದ್ಧ ಉತ್ತರ ಇದೆ ಅಂತಕ್ಕಂಥ ಟೀಕೆ, ಎಷ್ಟು ರಚನಾತ್ಮಕವಾಗಿರ್ತಕ್ಕಂಥ ಟೀಕೆ ಇದೆ ನೋಡಿ. ಅವ್ರು ಯಾರನ್ನೂ ವೈಯಕ್ತಿಕವಾಗಿ ಬೇಯ್ದಿಲ್ಲ. ಈ ಕಡೆ ಆಡಳಿತ ಪಕ್ಷವನ್ನು ಬೈತಾ ಇದ್ದಾರೆ, ಈ ಕಡೆ ವಿರೋಧ ಪಕ್ಷವನ್ನು ಬೈತಾ ಇದ್ದಾರೆ. ಒಟ್ಟಿಗೆ ಲಾಸ್ಟ್ ಏನು ಹೇಳ್ತಾರೆ ಅವರು, ಅದನ್ನು ಎಷ್ಟು ಚೆನ್ನಾಗಿ ತೇಲಿಸ್ಕೊಂಡು ಹೋಗಿದ್ದಾರೆ ನೋಡಿ. ಈ ಥರ ತೇಲಿಸ್ಕೊಂಡು ಹೋಗ್ಬೇಕು. ಕೊನೆಗೆ ತಮ್ಮ ಉಪಸಂಹಾರದಲ್ಲಿ ಹೇಳಿದ್ದಾರೆ, ಸಮಾಜವಾದಿ ಚಿಂತಕರನ್ನ ಹಾಕಿದ್ದಾರೆ. ಇಲ್ಲಿ ಶಾಂತವೇರಿ ಗೋಪಾಲಗೌಡ ಅಂತ ಒಬ್ಬರು ಬರ್ತಾರೆ, ರಾಮ್ ಮನೋಹರ್ ಲೋಹಿಯಾ ಅಂತ ಬರ್ತಾರೆ. ಭಾಳ ಅದ್ಭುತವಾದ ವ್ಯಕ್ತಿಗಳು ಇವರು, ಸಮಾಜವಾದಿ ಚಿಂತಕರು. ಇವ್ರ ಬಗ್ಗೆ ತಿಳ್ಕೊಳ್ಳಿ. ಇವರು ಹುಟ್ಟಿರ್ತಕ್ಕಂಥ ದಿನಗಳು ಮಾರ್ಚ್ ತಿಂಗಳದಾಗ ಬರ್ತವೆ. ಎಷ್ಟು ಚೆನ್ನಾಗಿ ಕನೆಕ್ಟ್ ಮಾಡಿದ್ದಾರೆ ನೋಡಿ ಅವರು. ಆದರೆ ಇಂತಹ ವ್ಯಕ್ತಿಗಳ, ಸಮಾಜವಾದಿಗಳು ತಮ್ಮ ಸರಳ ಬದುಕಿನ ಮೂಲಕ ಹಾಕಿಕೊಟ್ಟ ಸಾರ್ವಜನಿಕ ಜೀವನದ ಆದರ್ಶಗಳು ಈ ಒಂದು ಸಂದರ್ಭದಲ್ಲಾದರೂ ಕೂಡ ಸಂಬಂಧಿಸಿದವರ ಎದೆಗೆ ಬೀಳಲಿ ಎಂದು ಆಶಿಸುತ್ತೇನೆ. ಅದ್ಭುತವಾಗಿರ್ತಕ್ಕಂತಹ ಕನ್ಕ್ಲೂಷನ್ನ ಕೊಟ್ಟಿದ್ದಾರೆ. ದಯವಿಟ್ಟು ವಿದ್ಯಾರ್ಥಿಗಳು ಈ ಥರ ಬರೆಯೋದಕ್ಕೆ ಕಲ್ಕೊಳ್ಳಿ. ಈ ಥರ ಬರೆದ್ರೆ ನಿಮ್ಗೆ ಯಾಕೆ ಮಾರ್ಕ್ಸ್ ಬರಲ್ಲ ಹೇಳಿ ನೋಡೋಣ. ನೆಕ್ಸ್ಟ್, ಇಟ್ ಈಸ್ ದ ಕರೆಂಟ್ ಇವೆಂಟ್ಸ್ ಟಾಪಿಕ್ಸ್. ಹೈಪರ್ ಲೂಕ್ ಪರೀಕ್ಷಾ ಟ್ರ್ಯಾಕ್, ಸಚಿವ ವೈಷ್ಣವ್ ಪರಿಶೀಲನೆ. ಸಾರಿಗೆ ಕ್ರಾಂತಿ ಬಗ್ಗೆ ಏನಾದರೂ ನಿಮಗೆ ಎಸೆ ಬಂದರೂ ಕೂಡ ಬರಿಬೋದು. ಚಕ್ರಗಳು ನಾಗರಿಕತೆಯ ಪ್ರತೀಕ, ಚಕ್ರಗಳು ದೇಶವನ್ನು ಆಳುತ್ತವೆ, ಚಕ್ರಗಳು ದೇಶದ ನರನಾಡಿ ಇದ್ದಂತೆ ಅಂತೇಳಿ ಸ್ಟಾರ್ಟ್ ಮಾಡ್ಬೋದು ಎಸೆ ಬಂದರೂ ಕೂಡ. ಇದೊಂದು ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ಕರೆಂಟ್ ಇವೆಂಟ್ಸ್ ಇದೆ. ತಮಿಳುನಾಡಿನ IIT ಮದ್ರಾಸ್ನಿಂದ ಅಭಿವೃದ್ಧಿಪಡಿಸ್ತಕ್ಕಂಥ ಹೈಪರ್ ಲೂಪ್ ಪರೀಕ್ಷಾ ಟ್ರ್ಯಾಕ್ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರು ಭೇಟಿ ಮಾಡಿ ಪರಿಶೀಲಿಸಿದ್ದಾರೆ. IIT ಮದ್ರಾಸ್ನ ತಯ್ಯೂರು ಕ್ಯಾಂಪಸ್ನಲ್ಲಿ 410 ಮೀಟರ್ ಉದ್ದದ ಹೈಪರ್ ಲೂಪ್ ನಿರ್ವಾತ
ಕೊಳವೆಯನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಇದು ಏಷ್ಯಾದ ಅತಿ ದೊಡ್ಡ ಟ್ರ್ಯಾಕ್ ಆಗಿದೆ. ಶೀಘ್ರವೇ ವಿಶ್ವದ ಅತಿ ಉದ್ದದ ಹೈಪರ್ ಲೂಪ್ ಟ್ರ್ಯಾಕ್ ಕೂಡ ಆಗಲಿದೆ ಅಂತೇಳಿ ಎಕ್ಸ್ದಲ್ಲಿ ಭಾನುವಾರ ತಿಳಿಸಿದ್ದಾರೆ. ಶೀಘ್ರವೇ ಭಾರತದಲ್ಲಿ ಹೈಪರ್ ಲೂಪ್ ಸಾರಿಗೆ ಅನುಷ್ಠಾನಗೊಳ್ಳುವ ವಿಶ್ವಾಸ ಇದೆ. ಹಳಿಯನ್ನು ಆಧಾರವಾಗಿಟ್ಟುಕೊಂಡು ನಿರ್ವಾತ ಕೊಳವೆಗಳಿಂದ ನಿರ್ಮಿಸಿದ ಸಾರಿಗೆಯ ಮಾರ್ಗಕ್ಕೆ ಹೈಪರ್ ಲೂಪ್ ಎಂದು ಕರೆಯಲಾಗುತ್ತದೆ. ಹೈಪರ್ ಲೂಪ್ ಎಂದರೇನು ತಿಳಿತಾ? ಹೈಪರ್ ಲೂಪ್ ಎಂದರೇನು ಅವನೇ ಕೊಟ್ಟಿದ್ದಾನೆ. ಇದರ ಬಗ್ಗೆ ವಿಡಿಯೋಸ್ ನೋಡಿ. ಇದ್ರ ಬಗ್ಗೆ ಹೈಪರ್ ಲೂಪ್ ಹೆಂಗೆ ಕೆಲಸ ಮಾಡ್ತದೆ ಅನ್ನೋದಕ್ಕೆ ಇಂಟರ್ನೆಟ್ದಾಗ ವಿಡಿಯೋ ನೋಡಿ. ಈ ಕೊಳವೆ ಮಾರ್ಗದಲ್ಲಿ ಪ್ಯಾಡ್ಸ್ ರೂಪದಲ್ಲಿರ್ತಕ್ಕಂಥ ಕ್ಯಾಬಿನ್ಗಳಲ್ಲಿ ಪ್ರಯಾಣಿಕರು ಕುಳಿತು ಗಂಟೆಗೆ 1,000 ಕಿಲೋಮೀಟರ್, ಗಂಟೆಗೆ 1,000 ಕಿಲೋಮೀಟರ್ ಪ್ರಯಾಣ ಕಣ್ರಿ. ನೀವು ಬೆಳಗಾವಿದವರಾಗಿದ್ದರೆ ಬೆಂಗಳೂರಿಗೆ 45 ನಿಮಿಷಕ್ಕೆ ಹೋಗಿಬಿಡ್ತೀರಿ. ಫ್ಲೈಟ್ಗಿಂತನೂ ಕೂಡ ಏನು ಫಾಸ್ಟ್ ಇದೆ ಇದು. ನೋಡಿ, 1ನೇದು ಹಡಗಿತ್ತು, 2ನೇದು ರಸ್ತೆ ಇತ್ತು, 3ನೇದು ರೈಲಿತ್ತು, 4ನೇದು ವಿಮಾನ ಇತ್ತು. ದಿಸ್ ಈಸ್ 5ನೆಯ ಮಾದರಿ ಅಂತ ಹೇಳಿದ್ದಾರೆ ಅವರು. 2022 ಮೇ ತಿಂಗಳಲ್ಲಿ ಕೇಂದ್ರ ರೈಲ್ವೆ ಸಚಿವ ಹೈಪರ್ ಲೂಪ್ ಸಾರಿಗೆ ಸೇವೆ ಅಭಿವೃದ್ಧಿಗೆ ಅನುಮೋದನೆ ನೀಡಿದರು. ಇದಕ್ಕೆ 8.34 ಕೋಟಿ ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ತಗೊಳ್ಳಿ, ಇನ್ನೊಂದು PSIಗೆ ಎಸೆ ಬರಬಹುದು. ಭಾರತದ ಕ್ರೀಡಾ ಸಾಧನೆಗಳೇನು ಅಂತೇಳಿ. ವಿಶೇಷ ಒಲಿಂಪಿಕ್ಸ್, ಭಾರತಕ್ಕೆ 33 ಪದಕ. ಇಟಲಿಯ ಟುರಿನ್ನಲ್ಲಿ ನಡೆದಿತ್ತು. ಚಳಿಗಾಲದ ವಿಶೇಷ ಒಲಿಂಪಿಕ್ ಕೂಟ ಇದು. ಇಲ್ಲಿ ಒಟ್ಟು ಭಾರತಕ್ಕೆ 33 ಪದಕಗಳು ಬಂದಿದೆ. ಮಾರ್ಚ್ 8ರಿಂದ ಈ ಒಂದು ಕೂಟ ನಡೆದಿತ್ತು. 100 ದೇಶಗಳಿಂದ 1500 ಅಧಿಕ ಅಥ್ಲೀಟ್ಗಳು ಭಾಗವಹಿಸಿದರು. ಭಾರತದ ಕ್ರೀಡಾಪಟುಗಳು 8 ಚಿನ್ನ, 18 ಬೆಳ್ಳಿ, 8 ಚಿನ್ನ, 18 ಬೆಳ್ಳಿ, 7 ಕಂಚಿನ ಪದಕ, ಟೋಟಲ್ 33. ಒಂದೊಂದ್ಸರಿ ಈ ಥರ ಡಿವೈಡ್ ಮಾಡಿ ಕೇಳ್ತಾರೆ. ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ದಲ್ಲಿ ತಿಳ್ಕೊಳ್ಳಿ. ಇಲ್ಲಿ ಪಡೆದಿರ್ತಕ್ಕಂಥವರು ಯಾರ್ಯಾರು ಇದ್ದಾರೆ ಅಂದರೆ ವಾಸು ತಿವಾರಿ ಅವರು, ಶಾಲಿನಿ ಚೌಹಾಣ್ ಅವರು, ಥಾನ್ಯಾ ಅವರು, ಜಹಾಂಗೀರ್ ಅವರು ಕಂಚಿನ ಪದಕಗಳನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಸೊ ದಟ್ ಇಷ್ಟೆಲ್ಲ ವಿಷಯಗಳು. ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಎಸೆ ಇದೆ. ಮಾಹಿತಿ ಕಡಿಮೆ ಇದೆ, ಬಟ್ ಇದು IAS ಮತ್ತು KASದಲ್ಲಿ ಬರ್ತಕ್ಕಂಥ ಎಸೆ. ನೂತನ ವಲಸೆ ಮಸೂದೆ ಕೇಂದ್ರ ಮಾಡಿತು. ಈಗಾಗಲೇ ಅದರ ಮಸೂದೆಯ ಹೆಸರೇನು? ವಲಸೆ ಮತ್ತು ವಿದೇಶಿಯರ ಮಸೂದೆ 2005. ಈಗಾಗಲೇ ನಮ್ಮಲ್ಲಿರ್ತಕ್ಕಂತಹ 4 ಕಾಯ್ದೆಗಳನ್ನ ಕೂಡಿಸಿ ಇದನ್ನು ಮಾಡಲಾಗಿದೆ. ಇಲ್ಲಿ ಸೆಕ್ಷನ್ಸ್ಗಳನ್ನ ತಿಳ್ಕೊಳ್ಳಿ. ಓಕೆ, ಇಲ್ಲಿ ಎಲ್ಲ ಸೆಕ್ಷನ್ಸ್ಗಳನ್ನ ಅವರೇ ಬರೆದಾರೆ, ಬಟ್ ಇಷ್ಟೇ ಮಾಹಿತಿ ಸಾಲುವುದಿಲ್ಲ. ಇದಕ್ಕೆ ಹೆಚ್ಚಿನ ಮಾಹಿತಿಯನ್ನು ಹುಡುಕಿ ಬರೀಬೇಕು. ಮತ್ತು ಇದ್ರ ಬಗ್ಗೆ ಜಾಸ್ತಿ ದಿನ ನ್ಯೂಸ್ ಪೇಪರ್ದಲ್ಲಿ ಬರೋದಿಲ್ಲ. ಆದರೆ ಮಾಹಿತಿ ಮತ್ತು ಪ್ರಬಂಧ ಇದು ಬಹಳ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆ, ಇವತ್ತು ಒಂದು ಸ್ವಲ್ಪ ಜಾಸ್ತಿ ಆಗಿದೆ, 22 ನಿಮಿಷ. ಆದರೂ ಕೂಡ ಈ ಥರದ ನಿಮಗೆ ಸಿಸ್ಟಮ್ಯಾಟಿಕ್ ಆಗಿರ್ತಕ್ಕಂಥ PDF ಮಾಡೋದಕ್ಕೆ ನಾನು ಇವತ್ತು ಮುಂಜಾನೆಯಿಂದ 2 ಗಂಟೆ ಕುಂತು ಈ ಥರ ಹೆಂಗೆ PDF ಮಾಡೋದು ಅನ್ನೋದು ಕಲಿತೆ. ಹೊಸತನ್ನು ಕಲಿಬೇಕು. ಯಾವಾಗೂ ಮನುಷ್ಯ ಹೊಸತನ್ನು ಕಲಿಯಬೇಕು. ಹೊಸತನ್ನು ಕಲಿಯಲು ಹಿಂಬಾಲಿಸಿ ಅಂತ ಕರೆ ಕೊಡ್ತೀನಿ ನಿಮಗನ. ಓಕೆ, ಹೊಸತನ್ನು ಕಲಿಯಲು ಕಲೆ ಕೊಡ್ತೀನಿ. ಯಾಕಂದರೆ ಮನುಷ್ಯ ಹೊಸದು ಕಲಿಬೇಕು. ನಾವು ಕೂಡ ಟೆಕ್ನಿಕಲಿ ಅಷ್ಟು ಸ್ಟ್ರಾಂಗ್ ಇಲ್ಲ. ನಾವು 1980s ಕಿಡ್ಸ್ ಆಗಿರೋದ್ರಿಂದ ಹೊಸದು ನಮಗೆ ಗೊತ್ತಿಲ್ಲ. ನಾವು ಬೇರೆದವ್ರನ್ನ ಕಲಿತು ಕೇಳಿ PDF ಹೆಂಗೆ ಮಾಡೋದು, ಅದನ್ನು ಯಾವ ಥರನಾಗಿ ಅಲ್ಲಿ ಟಿಕ್ ಮಾಡೋದು, ಯಾವ ಥರ ಬರಿಬೋದು ಅಂಥೇಳಿ ನಾವು ಕೂಡ ಕಲ್ತಿದ್ದೇವೆ. ಹೊಸತನ್ನು ಕಲಿಯಲು ಹಿಂಬಾಲಿಸುವವರು, ಸರ್ ನಾನು ಹೊಸತನವನ್ನು ಕಲಿಯಲು ನಿಮ್ಮನ್ನು ಹಿಂಬಾಲಿಸುತ್ತೇನೆ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹೆಚ್ಚು ಕಮೆಂಟ್ ಬಂದರೆ ನಮಗೆ ಹೆಚ್ಚು ಖುಷಿ ಆಗ್ತದೆ. ಅಷ್ಟೇ ಅಲ್ವಾ ನಮಗೆ ಬೇಕಾಗಿರೋದು. ಥ್ಯಾಂಕ್ ಯು. ಬಾಯ್. ಶುಭರಾತ್ರಿ.